ತಗೊಳ್ಳಿ ಹೋಗ್ಬಿಟ್ಟು ಹಾಲ್ನ ಇಸ್ಕೊಂಬಿಟ್ಟು ಬಾ ಹೋಗಿ. ಜೀವನದಾಗ ಒಂದು ನ್ಯಾಯವಾಗಿ ಕರೆಕ್ಟಾಗಿ ಕೆಲಸ ಮಾಡ್ತಿದ್ದೀರಾ ಒಂದು ತಿಂಗಳಿಂದ ಅಂತ ಹೇಳಿದ್ರೆ ಇದೊಂದು ಮಾಡ್ತಿದ್ದೀರಾ ಅಷ್ಟೇ. ಇದು ಬಿಟ್ಬಿಟ್ಟು ಇನ್ನು ಯಾವ ಕೆಲಸನೂ ಸರಿಯಾಗಿ ಮಾಡ್ತಿಲ್ಲ. ನಾನೆಲ್ಲಿ ಕೊಡೋ ಕಾಸು ಮುನ್ಗುಸಾಕ್ಬಿಡ್ತೀನೋ ಅಂತ ಅನ್ಕೊಂಡು ಭಯವಾಗಿ ಹೋಗ್ಬಿಟ್ಟಿತ್ತು. ಸದ್ಯ ಈ ಕಾಸಾದ್ರೂ ನ್ಯಾಯವಾಗಿ ತಗೊಂಡೋಗಿ ಹಾಲ್ಗೆ ನೀವು ತಗೊಬಿಟ್ಟು ಬಂದು ಕೊಡ್ತಿರಲ್ಲ, ಅಷ್ಟೇ ಸಾಕು. ತಗೊಳ್ಳಿ ಕ್ಯಾನ. ಲೇ ಚಿನ್ನ, ನಿಂಗೆ ಯಾಕೆ ನನ್ನ ಮೇಲೆ ಡೌಟು? ಹಾಲಿನ ದುಡ್ಡನ್ನ ನಾನೇನಾದ್ರು ತಿಂದಾಕ್ಬಿಡ್ಲಾ? ಹಾಲಿನ ದುಡ್ಡಾಗ ಹಾಲೇ ತರಬೇಕು, ಸಾಂಪು ದುಡ್ಡಾಗ ಸಾಂಪೇ ತರಬೇಕು, ಅಕ್ಕಿ ದುಡ್ಡಾಗ ಅಕ್ಕಿನೇ ತರಬೇಕು. ನಾನು ಬದಲಾಗ್ಬಿಟ್ಟಿದ್ದೀನಿ ಕಳ್ಳೆ. ಈಗ ನೋಡು, ದಿನಾ ನೀನು ಕೊಡ್ತೀಯ ಕಾಸ ನನಗೆ. ನಾನು ತಗೊಂಡೋಗ್ಬಿಟ್ಟು ಹಾಲು ಎತ್ಕೊಂಬಿಟ್ಟು ಬರೋಕ್ಕಿಲ್ವ ನಾನು? ಹೇಳು, ನೀನೇ ಯೋಚನೆ ಮಾಡು. ನೋಡು, ನಾನು ಪೂರ್ತಿ ಬದಲಾಗೋಗ್ಬಿಟ್ಟಿದ್ದೀನಿ. ಈಗ ನಿನ್ನ ಕಾಸು ಗೀಸೆಲ್ಲ ಮುಳುಗುಸ ಅಂತಹ ಇದೇ ಇಲ್ಲ ನಾನು, ಸರಿನಾ? ನೋಡು, ಈಗ ನೀನು ನೋಡ್ತಿರು, ಈಗ ಹೋಗ್ಬಿಟ್ಟು ಹಾಲು ಇಷ್ಟು ತಗೊಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು 10 ರೂಪಾಯಿ ನಾನು ಖರ್ಚು ಮಾಡೋಕ್ಕಿಲ್ಲ, ಅಷ್ಟು ರೂಪಾಯಿಗೂ ಹಾಲು ತಗೊಬಿಟ್ಟು ಬರ್ತೀನಿ. ಆದ್ರೂ ಬೆಳಿಗ್ಗೆ ನೀವು ಒಯ್ತಿರಲ್ಲ ರೀ, ನೀವು ಯಾಕೆ ಅಂತ. 4:30 5 ಗಂಟೆಗೆ ಹೊಂಟೋಗ್ಬಿಡ್ತಿರಲ್ಲ ಹಾಲು ತರಕ್ಕೆ ಅಂತ ಹೇಳ್ಬಿಟ್ಟು. ಏನಾಯ್ತದ ತಡವಾಗಿ ಹೋದ್ರೂ ಏನು ಹಾಲಿನ ಡೈರಿ ಏನು ಮುಚ್ಚಿಬಿಟ್ಟಾರೆ? ಪ್ರೆಸ್ ಹಾಲು ಸಿಗಾಕಿಲ್ವೇ? ಪ್ರೆಸ್ ಹಾಲು ಸಿಗಾಕಿಲ್ಲ. ಪ್ರೆಸ್ ಹಾಲು ಸಿಗಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ನೀವು ಬೇಗ ಹೋಗ್ಬೇಕು. ಈ ಗಟ್ಟಿಗಿರೋ ಹಾಲು, ಒಳ್ಳೆ ಹಾಲು ಸಿಗ್ತದೆ, ಇಲ್ಲ ನೀರು ಮಿಕ್ಸ್ ಆಗಿರೋ ಹಾಲು ಸಿಕ್ಬಿಡ್ತದೆ, ಗೊತ್ತಾಯ್ತೇ? ಏನೋ ಮಗಳಿಗೆ ಹಾಲು ಕುಡ್ಸಕ್ಕೆ ಹಾಲು ಬೇಕು ತೋರಿಸ್ತಾ ಇವ್ನಿ ನೋಡಿ. ಈಗಲೇ ಹೇಳಿದ್ದೀನಿ, ತಿರುಗಿ ಅದು ಇದು ಅಂತ ನೀರಿಗೆ ಮಿಕ್ಸ್ ಮಾಡಿರೋ ಎತ್ಕೊಬಿಟ್ಟು ಬಂದಿರ ಹೊಸಿ ನೋಡ್ಕೊಂಡು ಕಾದು ಚೆನ್ನಾಗಿರೋ ಯಾರನ್ನ ಹಾಕ್ತಾರಲ್ಲ ಅವಾಗ ಹಂಗೆ ಪಟ್ಟಂತ ಹಾಕ್ಸ್ಕೊಬಿಟ್ಟು ಬರೀ ನೀರು ಯಾರನ್ನ ಆಗೋಗ್ಬಿಟ್ರಪ್ಪ. ನಮ್ಮ ಹೊಸ ಮಾರಾಕ್ಬಾರ್ದಾಗಿತ್ತು ನಾವು. ಇದ್ದಿದ್ರೆ ಹೆಂಗೋನು ನಮ್ಮ ಜೀವನಕ್ಕಾದ್ರೂ ಆಗೋದು. ಹಾಲಿನ ದುಡ್ಡನ್ನ ಮಿಗೋದು. ಈಗ ನೋಡಿ ಒಳ್ಳೆ ಕತೆ ಆಯಿತು ನಮ್ದಂತೂ. ಸರಿ ನೋಡಿ, ಹೋಗಿ ಎತ್ಕೊಂಬಿಟ್ಟು ಬಾ ಹೋಗು. ನಾನು ಕಾಫಿ ಗಿಕ್ಕಕ್ಕೆಲ್ಲ ರೆಡಿ ಮಾಡ್ತೀನಿ. ಸರಿ ಸರಿ ಆಯ್ತು, ತಗೊಬಿಟ್ಟು ಬರ್ತೀನಿ. ಲೇ, ನಾನು ಏನು ಅನ್ಕೊಬಿಟ್ಟಿದ್ಯಾ? ನೀನು ನನಗೆ ಖರ್ಚು ಕಾಸು ಕೊಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಕೆ ಇರ್ತೀನಿ ಅಂತ ಅನ್ಕೊಬಿಟ್ಟ. ಪ್ರತಿದಿನ ನೀನು ಹಾಲ್ಗೆ ಅಂತ ಕೂಡ 50 ರೂಪಾಯಿ ಎಲ್ಲನೂ ಮಿಗಿಸ್ಕೊಂಡು ಒಂದು ಎಣ್ಣೆ ಪಾಕೆಟ್ ಹೊಡ್ಕೊಂಡು ಏನೇ ಬರೋದು. ಮತ್ತು ಹಾಲು ಹೆಂಗೆ ತಗೊಬಿಟ್ಟು ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಡೌಟಲ್ಲ. ತೋರಿಸ್ತೀನಿ. ಲೇ ಎಂಟಿ, ನಿಂಗೆ ಹಾಲು ಬೇಕು, ನನಗೆ ಕಾಸು ಬೇಕು. ಅಯ್ಯೋ, ನನಗಂತೂ ಒಳ್ಳೆ ಐಡಿಯಾ ಬಂದುಬಿಟ್ರೆ ತಲೆಗೆ. ಅದಕ್ಕೆ ಒಂದು ತಿಂಗಳಿಂದ ಯಾಮಾರಿಸಿದ್ದೀನಿ ನಾನು, ಈಗ ಯಾಮಾರ್ಸೋಕ್ಕಾಗಿಲ್ವಾ? ಬಂದೇ ಇರು. ಯಾರೇ ಕೂಗಾಡಲಿ, ಯಾರೇ ಕೂಗಾಡಲಿ, ಬೆಮ್ಮೆ ನಿನಗೆ ಸಾಟಿಲ್ಲ. ಅರೆ ಹುಯ್, ಅರೆ ಹುಯ್, ಅರೆ ಹುಯ್, ತುರ್ರ. ಎಲ್ಲಿ 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 ಪೊದ್ದು ಮನಿಕಳವ, ಬೆಚ್ಚಗೆ ಮನಿಕ. ನೀನು ಬೆಚ್ಚಗೆ ಮನಿಕೊಂಡಷ್ಟು ನನಗಿನ್ನ ಲಾಭ. ಯಾರಿಗಾನ ಸಿಕ್ಕತ್ತೆ ಹೇಳು? ನೀನು ಮನಿಕೋಬೇಕು. ಅದಕ್ಕೆ ಈ ಸೊತ್ತಿಗೆ ನೀವು ಬರೋದು ನಾನು. ಸೊಳ್ಳಿಯಾದರೂ ಪರವಾಗಿಲ್ಲ, ಗಡ ನಡ್ಗಿದ್ರೂ ಪರವಾಗಿಲ್ಲ, 50 ರೂಪಾಯಿ ಮಿಕ್ತದಲ್ಲ ಅಂತ ಹೇಳ್ಬಿಟ್ಟು ಬರ್ತೀನಿ. ಫಸ್ಟ್ ಹೋಗ್ಬಿಟ್ಟು ಎಲ್ಲ ಹಾಲು ಕರ್ಕೊಂಬಿಟ್ಟು ಬರೋದು. ಯಾರೂ ಇಲ್ಲ ತಾನೇ? ಈ ಸೊತ್ತಿಗೆ ಯಾರು ಎದ್ದಿರ್ತಾರೆ ನಾನು ಕಳ್ತನ ಮಾಡ್ತೀನಿ ಅಂತ? ಏನು ಊರವ್ರಿಗೆಲ್ಲ ಕನಸ ಬೀಳ್ತದೆ? ಯಾರಿಗೂ ಬೀಳಕ್ಕಿಲ್ಲ ಕನಸು. ಯಾರೇ ಕೂಗಾಡಲಿ, ಯಾರೇ ಹೇಳಾಡಲಿ, ಹಸು ನಿನಗೆ ಸಾಟಿ ಇಲ್ಲ. ನೋಡಮ್ಮ ತಾಯಿ, ನಮ್ಮಮ್ಮ ಗೋಮಾತೆ, ನಿನ್ನಿಂದ ನಿನಿಯ ದಿನಾ ನನ್ನ ಎಣ್ಣೆ ಪಾರ್ಟಿ ನಡೀತಿರೋದು ಎಲ್ಲ ನಿನ್ನಿಂದ ನಿನಿಯ. ನೋಡು, ನಿನಗೇನ ಮಾತು ಬರಂಗಿದ್ದಿದ್ರೆ ನೀನು ಪೊದ್ದಿಗೆ ಹೇಳ್ಬಿಡ್ತಿದ್ದೇನೋ. ಆದರೆ ನಿನ್ನ ಮಾತು ಗೀತು ಏನು ಬರೋಕ್ಕಿಲ್ವಲ್ಲ, ಅದಕ್ಕೆ ನೀನು ಪೊದ್ದಿಗೆ ಹೇಳೋಕ್ಕಿಲ್ಲ. ಯಾಕೇಳು? ಮಾತು ಬರೋಕ್ಕಿಲ್ಲ. ನೋಡು, ನೀನೇನು ಬೇಜಾರು ಮಾಡ್ಕೊಬೇಡ. ನೋಡಪ್ಪ, ಇವ್ನು ಮೇಸಲ್ಲ ಗೀಸಲ್ಲ ಆದರೂ ಬಂದು ಹಾಲು ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ಬಿಟ್ಟು. ಯಾಕೇಳು? ನಾನು ನಿನಗೆ ಹುಲ್ಲಾಕ್ತೀನಿ, ಅವಾಗ ಬಂದು ನೀರು ಇಕ್ತೀನಿ. ಯಾವಾಗ ಪೊದ್ದು ಇಕ್ಕಲ್ವಲ್ಲ ಅವಾಗ ಇಕ್ತೀನಿ. ಇಲ್ಲಿ ಗಂಟ ಒಂದು ತಿಂಗ್ಳಾಗ ಪೊದ್ದು ದಿನ ಇಕ್ತಾಳಲ್ಲ, ಅದಕ್ಕೆ ಶಾನೆ ತಿಂದು ಡುಮ್ಮಿ ಆಗೋಗ್ಬಿಡ್ತೀಯ ಅಂತ ನಿಂಗೆ ಹಾಕಿಲ್ಲ. ಇಲ್ಲ ಅಂದಿದ್ರೆ ನಿನಗೆ ಮೇವು ತಂದು ಹಾಕ್ತಿದ್ದೆ. ಎಲ್ಲಿ ಹಾಲೆಲ್ಲನೂ ಕರ್ಕೊಂಡು ಹೋಗ್ತೀನಿ. ಈ ಪೊದ್ದಿ ಎದ್ದೊಳೋದಕ್ಕಿಂತ ಮುಂಚೆ ನೀನು ಹಾಲು ಕರ್ಕೊಬಿಡ್ಬೇಕು. ಸುಳಿ ಆಯ್ತಾಯ್ತೆ. 50 ರೂಪಾಯಿ ಬೇಕು ಅಂದರೆ ಸುಳಿ ಎಲ್ಲ ತಡ್ಕೋಬೇಕು. ಪರವಾಗಿಲ್ಲ, ಇದು ಒಂದು ಎಷ್ಟೊಂದು ಲೀಟ್ರ್ ಹಾಲು ಕರೀತದಲ್ಲ ಇದು. ಇವತ್ತು ಶಾನೆನೇ ಕರ್ಕೊಂಡು ಹೋಗ್ತೀನಿ. ಪಕ್ಕದ ಮನೆಯವ್ರಿಗೆ ಹಂಗೇನೇ ಒಂದು ಅರ್ಧ ಲೀಟ್ರ್ ಹಾಕ್ಬಿಟ್ರೆ ಅವ್ರ ಹತ್ರನೂ ವಸೂಲಿ ಮಾಡ್ಬೋದು ನನ್ನ ಕಾಸ. ಪಕ್ಕದ ಮನೆ ಆಂಟಿ ಕೇಳ್ತಿತ್ತಲ್ಲ, ಆಯಮ್ಮಂಗೂ ಅರ್ಧ ಲೀಟ್ರ್ ಹಾಕ್ಬಿಡ್ತೀನಿ. ಇವತ್ತು ಹೊಸಿ ಶಾನೆನೆಯ ಇದು ಮಾಡ್ಕೊಂಡು ಹೋಗ್ತೀನಿ. ಹೊಸಿ ಶಾನೆನೆಯ ಕರ್ಕೊಂಡು ಹೋಗ್ತೀನಿ. ಪೊದ್ದಿ ಏನು ಅನ್ಕೊಳಕ್ಕಿಲ್ಲ, ಪೊದ್ದಿ ಎಲ್ಲ ಪೆದ್ದಿ, ಅವಳಿಗೆ ಏನೂ ಗೊತ್ತಾಗಕ್ಕಿಲ್ಲ. ಹಬ್ಬ ಇವತ್ತಿಂದು ಮುಗೀತು. ಇನ್ನು ನಾಳೆದು ನೋಡ್ಕೊಳ್ಳೋಣ. ಆ ಆಂಟಿ ಹಾಲು ಕೇಳಿತ್ತಲ್ಲ, ಹೋಗಿ ಹಾಕ್ಬಿಟ್ಟು ಬರೋಣ. ಹಂಗೋ ಒಂದು ಹಸಿನಾಗೆ ಹಾಲು ಕರೆದಿದ್ದಾಯ್ತು. ಇದೊಂದು ಹಸಿನ ಕರೆದು ಬಿಟ್ರತಾಗೆ ಮುಗಿದೋಯ್ತದೆ. ಈ ಹೊಸ ಯಾಕೋನಪ್ಪ ಸರಿಯಾಗಿ ಹಾಲೇ ಕರಿಯೋಕ್ಕಿಲ್ಲ. ಮೊದಲೆಲ್ಲ ಎಷ್ಟಿಷ್ಟೊಂದು ಲೀಟ್ರ್ ಹಾಲು ಕೊಡೋದು. ಇವಾಗ 1 ಲೀಟ್ರ್ 2 ಲೀಟ್ರ್ ಕೊಟ್ಟರೆ ಅದೇ ದೊಡ್ಡ ಬಿಸಿ ಆಗೋಗ್ಬಿಟ್ಟೈತೆ. ಇದಕ್ಕೇನಾರು ಹುಷಾರಿಗೆ ಸರಿಲ್ವಾ ಏನಿಲ್ವಾ ಏನು? ಡಾಕ್ಟ್ರನ್ನ ಕರೆಸ್ದು ಹೇಳಿದ್ರು ಗೊತ್ತಾಗಲಿಲ್ಲ. ನೋಡೋಣ ಇರು. ಒಯ್ ಒಯ್ ಅಯ್ಯೋ ನಿನ್ನ, ಇದು ಯಾಕಿದು ಇವತ್ತೇನು ಹಾಲೆ ಕರಿಯಂಗೆ ಕಾಣ ಇದು? ಒಯ್ ಒಯ್ ಏನು ಪದಿ ಹಾಲು ಕರಿತಿದ್ದೀಗೇನೆ? ನನಗೊಂದು ಲೋಟ ಬೇಕಿತ್ತು ಕಣ್ಲೆ. ನಮ್ದು ಯಾಕೋ ಅದಕ್ಕೆ ಬಿಟ್ಟೈತೆ.
ಏ ಸರೋಜಿ, ನಿಮ್ದೇನ ಒದ್ಕೊಂಡೈತಿ. ಈ ಹೊಸ ನೋಡಿ ಯಾಕೋ ಗೊತ್ತಿಲ್ಲ, ನೆಟ್ಗೆ ಅದೇನೋ ಅಂತಾರಲ್ಲ, ಹಾಲೇ ಕರಿತಿಲ್ಲ. 1 ಲೀಟ್ರ್ ಕರಿತದೆ, ಒಂದು ತಿಂಗಳು ಒಂದಿನ 2 ಲೀಟ್ರ್ ಕರಿತತೆ, ಒಂದಿನ ಕರಿಯೋದೇ ಇಲ್ಲ. ನಮ್ಮ ಹೊಸಿಗೇನೋ ಬಂದೈತ್ ಕಣ್ಲೆ ದೊಡ್ಡಪ್ಪತ್ತು. ಕರಿಯೋದು ಬಿಟ್ಬಿಟ್ಟು ಅಲ್ಲ ಯೋಸ್ ಮೇಯ್ಸ್ತೀನಿ, ಎಲ್ಲ ಮಾಡ್ತೀನಿ. ಇನ್ನು 3 ತಿಂಗಳಾಗಿಲ್ಲ ಕರನ್ ಹಾಕ್ಬಿಟ್ಟು, ಈಗ ಅಲ್ಲೇನೇ ಕರಿತಿಲ್ವಲ್ಲೇ ನಮ್ಮ ಹೊಸ. ಅಲ್ಲ ಒಂದು ಹೊಸ ಕರಿತದೆ, ಇಷ್ಟ ಆಗೈತೆ ಹಾಲು. ಇನ್ನೊಂದು ಹೊಸ ಅದು ಯಾಕೋ ಈ ಹೊಸ ಕರಿಯೋದೇ ಇಲ್ಲ ಅಂತದೆ. ಅಯ್ಯೋ ಏನ್ ಮಾಡ್ಬೇಕು. ಲೇ ಹುಸಿ, ಒತ್ತಿ ಒತ್ತಿ ಹಂಗನ್ನು. ಏನೋ ಪ್ರಾಬ್ಲಮ್ ಆಗಿರ್ತದೆ ಅನಿಸ್ತದೆ. ಬುತ್ತದು ಕರಿ, ಒತ್ತು ಕರಿ. ಕರಿತೀನಿ. ಅಯ್ಯಪ್ಪ ಸರೋಜಿ, ವಾ ಎಸಿಗೇನೆ ಬಂದಿರೋದು. ವಾ ಹೋಯ್ತು ಕಣ್ಲಿ ಸರೋಜಿ, ಸೊಂಟ ಹೋಯ್ತು. ಹಾಲಿಲ್ಲ, ಕರಿಯಕ್ಕೆ ಹೋದ್ರೆ ಸುಮ್ಮನೆ ಬಿಡ್ತದ. ಹಾಲು ಇಲ್ದಿರೋದಕ್ಕೆ ನೀ ಜಾಡ್ಸೋದಿರೋದು. ಯವ್ವ ಯವ್ವ, ನಮ್ಮ ಹೊಸ ನನ್ನೇ ಒದ್ಯಂಗ ಹೋಗ್ಬಿಡ್ತಲ್ಲೇ. ಯವ್ವ ಲೇ ಸರೋಜಿ, ಸೊಂಟ ಎಲ್ಲ ಹುಡುಗ್ಬಿಟ್ಟೈತ್ ಕಣ್ಲೆ. ಅಯ್ಯೋ ದೇವ್ರೆ, ಸದ್ಯ ಹಾಲು ಚೆಲ್ಲಿಲ್ವಲ್ಲ. ಯವ್ವ ಎದ್ದೋಡ್ಸಿ, ನಾನು ಎದ್ದೋಡ್ಸ್ಬಿಟ್ಟು ಕರ್ಕೊಂಡೋಗಿ ಮನೆಗೆ ಬಿಡೆ. ಯವ್ವ ಆಯ್ತಿಲ್ಲ ಕಣ್ಲೆ, ನಂಗಂತೂ ಸೊಂಟ ಹುರಿದು ಹೋಗಂಗೆ ಒದ್ಬಿಡ್ತಲ್ಲ. ಎಸ ಎದ್ದೊಳೆ ಬುದ್ಧಿ. ಅಲ್ಲ ಹೊಸ ಹೆಂಗೆ ಓದಿತ್ತು ಅಂತ ಹೇಳ್ಬಿಟ್ಟು ಯಾವಾಗ ಕರಿತಿದ್ದೇನೋ ಹಾಲ. ಯವ್ವ ಏನಾಯ್ತು ಏನೋ ನಾಕಾಣೆ. ಯವ್ವ ಹೆಂಗೆ ಓದಿತ್ತು ನೋಡೇ ಹೊಸ. ಅಪ್ಪ ನಡಕ್ಕೆ ಒದ್ಬಿಟ್ಟೈತೆ ಕಣ್ಲೆ. ಈಗ ಆಸ್ಪತ್ರೆಗೆ ಹೋಗಂಟ ಮೇಲಾಗಕ್ಕಿಲ್ಲ ಅಂತ ಅನ್ನಿಸ್ತದೆ. ನಡ ಎಲ್ಲ ಮುರಿದೋಗ್ಬಿಡ್ತು. ಯಪ್ಪ ಕರ್ಕೊಂಡೋಗಿ ಯವ್ವ ಮನೆ ಒಳಗಡೆ ಮನೆ ಕತ್ತೀನಿ. ಅಯ್ಯೋ ಬುದ್ಧಿ, ಇದು ಎಲ್ಲ ಹಿಂಗಾಗ್ಬಿಡ್ತಲ್ಲ. ಇರು ಹೋಗ್ಬಿಟ್ಟು ಅಯೋಡಿಕ್ಸ್ ತಗೊಬಿಟ್ಟು ಬರ್ತೀನಿ ಹಚ್ಚಕ್ಕೆ. ಯವ್ವ ಬೆಂಡ್ಲಿ, ಅಯೋಡಿಕ್ಸ್ಗೆಲ್ಲ ಹೋಗಕ್ಕಿಲ್ಲ. ಆಸ್ಪತ್ರೆಗೆ ಹೋಗಿ ಒಂದು ಇಂಜೆಕ್ಷನ್ ಏನೇ ಹಾಕಿಸ್ಕೊಂಬಿಟ್ಟು ಬರಬೇಕು. ಅಲ್ಲ ಕಣ್ಲಿ ಹೊಸ ಹೆಂಗೆ ಓದಿತ್ತದೆ ನೋಡಿ ನನ್ನೇ ನಿನ್ಯ. ನಮ್ಮ ಯಜಮಾನ್ರೆ ಏನೇ ಕರೆದ್ಗಿರ್ತಿದ್ರೆ ಒದಿತಿರ್ಲಿಲ್ವೇನೋ. ನಾನು ಕರೆದಿದ್ದಕ್ಕೆ ಏನೋ ಒದಿತಾ ಅಂತ. ನೆನ್ನೆ ಕರೆದ್ರೆ 1/2 ಲೀಟ್ರ್ ಹಾಲು ಕೊಟ್ಟೈತೆ. ಇವತ್ತು ನೋಡಿದ್ರೆ ಜಾಡ್ಸ್ ಒಯ್ತದೆ. ಈ ಕರ ಏನಾರ ಕುಡ್ಕೊಬಿಡ್ತದ ಅಂತ ಹೇಳ್ಬಿಟ್ಟು ನನಗೆ ಅನುಮಾನ ಕಣ್ಲೆ ಸರೋಜಿ. ಬೆಳಿಗ್ಗೆ ನೀ ಕರ ಏನಾರ ಕುಡ್ಕೊಂಬಿಡ್ತದ ಅಂತ, ಅದಕ್ಕೆ ನೀ ಹಿಂಗೆ ಜಾಡ್ಸ್ ಒದಿತದ ಅಂತ ಹೇಳ್ಬಿಟ್ಟು. ಯವ್ವ ಮೊದಲೆಲ್ಲ ಹಿಂಗೆ ಮಾಡ್ತಿರ್ಲಿಲ್ಲ. ಮೊದಲು ಒಂದು 2 ತಿಂಗಳು ಸಂದ ಕೊಡ್ತು. ಈ 1 ತಿಂಗಳಿಂದ ನೀನು ಹಿಂಗೆ ಕಲ್ತ್ಬಿಟ್ಟೈತೆ ನಮ್ಮ ಹೊಸ. ಅದೇನೋ ಏನು ಕತೆನೋ ಕರಿ ಕುಡ್ಸಕ್ಕೆ ಅಂತ ನೀ ಈಗ ನಮ್ಮ ಹೊಸ ನಾಟಕ ಗಿಟ್ಕ ಆಡ್ತಾ ಇದ್ದೇನೋ ಕರಿ ಕುಡ್ಸಕ್ಕೆ ಅಂತ ಹೇಳ್ಬಿಟ್ಟು. ಆದರೂ ಕೊನೆನ ಕರುಗೆ ಅಂತ ಹೇಳ್ಬಿಟ್ಟು ನಾನು ಬಿಟ್ಬಿಡ್ತೀನಿ ಕರಿಗೆ ಅಂತ ಹೇಳ್ಬಿಟ್ಟು. ಆದ್ರೂ ಅದು ಹೆಂಗೆ ಜಾಡ್ಸೋದಿತ್ತು ನೋಡಿ. ಯವ್ವ ಆಯ್ತಿಲ್ಲ. ಲೇ ಯಾಕೆ ಯೋಚನೆ ಮಾಡಿ ನೀನು? ಒಂದು ಕೆಲಸ ಮಾಡು, ನಾಳೆ ಬೆಳಿಗ್ಗೆ ನೋಡೋಣ. ನಾಳೆ ಬೆಳಿಗ್ಗೆ ಹೊಸಿ ಬೇಗ ಎದ್ಬಿಟ್ಟು 6 ಗಂಟೆಗೆ ಎದ್ದೊಳ್ತಿಯಲ್ಲ, ಒಂದು 5 ಗಂಟೆಗೆ ಎದ್ಬಿಟ್ಟು ಹೊಸಿಂತಾಗ ನಿಂತ್ಕ. ಹೊಸ ಏನು ಮಾಡ್ತದೆ, ಕರ ಬಂದ್ಬಿಟ್ಟು ಹಾಲು ಕುಡ್ಕತ್ತದ ಏನು ಅಂತೇಳ್ಬಿಟ್ಟು ಗೊತ್ತಾಯ್ತದೆ. ಅವಾಗ ನೋಡಿವಂತೆ. ಇಲ್ಲ ಅಂದರೆ ಯಾರನ್ನ ಕರ್ಕೊಂಡು ಹೋಯ್ತಾರ ಏನು. ಅಲ್ಲ ಇನ್ನು ಯಾರು ಕರ್ಕೊಂಡು ಹೋಗೋಕ್ಕಾಯ್ತದೆ ನಿಮ್ಮ ಹೊಸಿನಾಗೆ. ಆದರೆ ಹಾಲು ಇಲ್ದಿರ ಇದಕ್ಕೆ ನೀನು ಕ್ಯಾಚ್ಲು ಕೈ ಹಾಕ್ಬಿಟ್ಟು ಕರಿಯಕ್ಕೆ ಹೋದ್ರೆ ಇನ್ನೇನಾಯ್ತದೆ ಹೇಳು ಓದಿದ್ದಂಗೆ. ಅದಕ್ಕೆ ಹೇಳ್ದೆ ನಾಳೆ ಬೆಳಿಗ್ಗೆ ಹೊಸಿ ಬೀರನ್ನ ಎದ್ಬಿಟ್ಟು ಸೊಳಿ ಆದರೂ ಪರವಾಗಿಲ್ಲ ಒಂದು ಕಿತ್ತ ನೋಡು. ಕಣ್ಲೆ ನೋಡಬೇಕು. ಯವ್ವ ಕರಗಿರ ಕುಡ್ಕತ್ತದ ಏನೋ ಇರಬೇಕು. ಕರ ಕುಡ್ಕೊಂಡ್ರೆ ಎಲ್ಲ ಹೊಸಿ ಕುಡ್ಕೊಂಡ್ಲಿ, ಹಾಲು ನಮಗೆ ಸಿಗ್ದಿದ್ದಂಗೆ ಕುಡ್ಕೊಂಬಿಟ್ರೆ ಹೆಂಗೆ ಹೇಳಿ. ನಿನ್ನ ಜೊತೆಗೆ ನಾನು ಬರ್ತೀನಿ. ನನಗೂ ಹಾಲು ಬೇಕಲ್ಲ ಬೆಳಗ್ಗೆ ಹೆಂಗೋನು. ನಿನ್ನ ಜೊತೆ ನಾನು ಬರ್ತೀನಿ ಸರಿನೇ. ಹೆಂಗೋನು ಹೊಸಿ ಬಿರ್ನ ಎದ್ದು ಹೋದ್ರೆ ಏನಾಯ್ತದೆ ಅಂತ ಗೊತ್ತಾಯ್ತದೆ. ನೀನು ಏನು ಯೋಚನೆ ಮಾಡಬೇಡ, ಹೋಗು ಏನಾಯ್ತದೆ ಅಂತ ಹೇಳ್ಬಿಟ್ಟು ನಾಳೆ ಗೊತ್ತಾಯ್ತದೆ ನೋಡೋಣ. ಯಾಕೆ ಹೊಲಿತದೆ ಇಲ್ಲ ಡಾಕ್ಟ್ರನ್ನ ಕರೆಸ್ಬಿಟ್ಟು ಹೊಸಿ ನೋಡಬೇಕಿತ್ತು. ಯವ್ವ ಒಂದು ವಾರ ಆಗೈತೆ ಸಿನ್ ಡಾಕ್ಟ್ರನ್ನ ಕರೆಸ್ಬಿಟ್ಟು ನೋಡಿ ಡಾಕ್ಟ್ರೆ ಅಂತಂದೆ. ಏನಾಗಿಲ್ಲ ಹೇಳವ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಾನು ಏನಾಗಲ್ಲ ಬಿಡು ಅಂತ ಹೇಳ್ಬಿಟ್ಟು ಸುಮ್ಕಾದೆ. ಸೊರೈತದೆ, ಕರ ಕುಡ್ಕೊಂಡಿರ್ಬೇಕು, ಹೊಸಿಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ದೆ. ಸರಿ ಬಿಡು ಇವತ್ತು ಸೊರೈತದೆ ನಾಳೆ ಸೊರೈತದೆ ಅಂತ ನೋಡಿದ್ರೆ ಇವತ್ತು ನನಗೆ ಒದ್ಬಿಟ್ಟು ನೋಡ ಮುರ್ದಾಕೈತಲ್ಲ. ಸರಿ ಬಿಡು ನೀನು ಹೇಳ್ದಂಗೆ ನಾಳೆ ಬೆಳಗಿನ ಜಾವನೇ ನೀ ಬಿರ್ನ ಎದ್ಬಿಟ್ಟು ನೋಡಕತ್ತೀನಿ ಬಿಡು ಸರಿನೇ. ಹೋಗು, ನನ್ನ ಗಂಡು ಬಂದ್ಮೇಲೆ ಅತ್ತಾಗೆ ಆಸ್ಪತ್ರೆಗೆ ನಾನು ಹೋಗ್ಬಿಟ್ಟು ಬರ್ತೀನಿ. ಸರಿ ಆ ಕೆಲಸನ ಮಾಡಿ. ಇರೋ ಅಣ್ಣಂಗೆ ಹೋಗ್ಬಿಟ್ಟು ಅಲ್ತಾಗ ಹೇಳ್ಬಿಟ್ಟು ಬರಲ್ಲ, ಹೋಗೋಣ ಮಂತಕ್ಕೆ ಸರ್ನ ಬದ್ದಿಗಸ ಒದ್ದೈತಿ ಅಂತ. ಒಂದು ಮಾತಂಗನ್ನು ಫೋನು ತಗೊಂಡು ಹೋಗಿಲ್ಲ ಅವಯ್ಯ, ಇಲ್ಲೇ ಬಿಸಾಕ್ ಹೋಗಿರ್ತಾನೆ. ಹೋಗು. ಯಪ್ಪ ಇವತ್ತು ಯಾವ ದಿಕ್ಕಿಗೆ ಎತ್ತಿದ್ದೋ ಏನೋ ನಾಕಾಣೆ. ಅಬ್ಬಬ್ಬಬ್ಬ ಸರಿಯಾಗಿ ಓದಿತ್ತು ಹೊಸ ಮಾತ್ರ. ಅಯ್ಯೋ ಇರ್ಲಿ ಬಿಡು. ಅಕ್ಕ ವಾಕೋ ತಂದಿನಪ್ಪ 1 ಲೀಟ್ರಾ? ಕಣಕ್ಕ 1 ಲೀಟ್ರ್ ತಂದೀವ್ನಿ. ನೋಡಪ್ಪ ನಾಳೆ ನನ್ನ ಮಗಳು ಅಳಿಯ ಎಲ್ಲರೂ ಬರ್ತಾರೆ. ನಮಗೊಂದು 2 ಲೀಟ್ರ್ ಹಾಲು ಬೇಕು. 2 ಲೀಟ್ರ್ ಹಾಕ್ಬಿಡು ಹಾಲ. ಕಾಸನ್ನ ಇಸ್ಕೊಂಡೋಗ್ಬಿಡು, ಸಂಜೆ ಬಂದ್ಬಿಟ್ಟು ಹಂಗೆ ಇಸ್ಕೊಂಡೋಗ್ಬಿಡು. ಅಕ್ಕ ಕಾಸು ನಂದು ನಿಂದು ಏನಕ್ಕ ಎಂದಕ್ಕ ಮೋಸ ಮಾಡಿದೀಗ ನೀನು? ದಿನ ಸಾಯಂಕಾಲ ಕೊಟ್ಬಿಡ್ತೀಗಲ್ಲಕ್ಕ ಕಾಸು. ಅಕ್ಕ ಇವತ್ತು 1 ಲೀಟ್ರ್ ಹಾಕಿವ್ನಿ. ನಾಳೆ 2 ಲೀಟ್ರ್ ಅಂತ ಕೇಳಿದ್ರಲ್ಲ, 2 ಲೀಟ್ರ್ ಹಾಕ್ತೀನಿ ಸರಿನೇ. ಹೆಂಗೋನು ನಿಮ್ಗೂ ಮನೆ ಮುಂದೆ ಕಾಲು ಬಂದಂಗೆ ಆಯ್ತದೆ, ನಾನು ಒಂದು 4 ಕಾಸು ದುಡ್ಕೊಂಡಂಗೆ ಆಯ್ತದೆ.
ಹ್ಞೂ ಕಣಪ್ಪ, ನಂಗೆ ಸೊಳಿನಾಗ ಬೆಳಿಗ್ಗೆನೇ ಹೋಗಿ ತರೋಕ್ಕಾಗಕ್ಕಿಲ್ಲ. ಹೆಂಗಪ್ಪ ತಂದು ಕೊಡ್ತೀಗಲ್ಲ. ನಾಳೆ 2 ಲೀಟ್ರ್ ಮರಿಬೇಡ ಕಣಪ್ಪು. 2 ಲೀಟ್ರ್ ದುಡ್ಡು ಮುಂಚೆನೇ ನೀ ಕೊಟ್ಬಿಡ್ತೀನಿ, ಸರಿನೇ? ನನಗಂತೂ ಬೆಳಿಗ್ಗೆನೇ ತಂದು ಹಾಕ್ಬಿಡು. ನನಗೂ ಅಬ್ಬಬ್ಬ, ಸೊಳಿನಾಗ ಹೋಗಕ್ಕೆ ಹಾಕಿಲ್ಲ. ನನ್ನ ಮಗಳು ಅಳಿಯ ಮೊಮ್ಮಕ್ಕಳು ಎಲ್ಲ ಬಂದರೆ ಅವರೆಲ್ಲ ಹಾಲೇ ಕುಡಿಯೋದು. 2 ಹೊತ್ತು ಕುಡಿದ್ರೆ ಮುಗ್ದೆ ಹೋಯ್ತದೆ ಎಲ್ಲನೂ. ಅದಕ್ಕೆ ಹೇಳಿದ್ದು. ಸರಿ ಒಳಕ, ಅಯ್ಯೋ ನೀನು ಕೇಳೋದು ಹೆಚ್ಚ, ನಾನು ತಂದು ಹಾಕೋದು ಹೆಚ್ಚ ಕಣಕ್ಕ. ತಂದು ಹಾಕ್ತೀನಿ ನಾಳೆ 2 ಲೀಟ್ರ್ ತಾನೆ, ತಂದು ಹಾಕ್ತೀನಿ ಬಿಡು. ಏನಪ್ಪ, ನಿಮ್ಮ ಹೊಸ ಕರೀತದೇನು? ಹಾಲೆಲ್ಲ ತಂದಾಕ್ತಿದೀಗಲ್ಲ, ಹೊಸ ಕರೀತದೆ. ಏ ಹಂಗೇನಿಲ್ಲ, ಡೇರಿಗೆ ಹೋಯ್ತೀನಿ. ಡೇರಿಗೆ ಹೋದಾಗ ಇವ್ರೇನೇ ಕೊಡ್ತಾರೆ ಕಾಸು, ತಗೊಂಬಿಟ್ಟು ಬಂದು ಕೊಡ್ರಿ ಅಂತ ಹೇಳ್ಬಿಟ್ಟು. ನಾನು ಇನ್ನೇನು ದಿನ ಹೋಗೋದು ಹೋಯ್ತೀನಲ್ಲ, ಅದಕ್ಕೆ ಪಾಪ ಇವ್ರಿಗೆ ಯಾಕೆ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಆಯಿತು ಅಂತ ಹೇಳ್ಬಿಟ್ಟು ತಂದು ಕೊಡ್ತೀನಿ. ಈಗ ₹1 2 ಎಕ್ಸ್ಟ್ರಾ ಕೊಡ್ತಾರೆ, ಅದಕ್ಕೆ ತಂದು ಕೊಡೋದಕ್ಕೇನೆ. ಹೌದೇ? ಮೇಲತ್ತಾಗೆ ಇಲ್ಲಿಂದ ಅರ್ಧ ಕಿಲೋಮೀಟರ್ ಆಯ್ತದೆ ಡೈರಿಗೆ. ಅಲ್ಲಿಗೆ ಹೋಗ್ಬಿಟ್ಟು ತರೋದಕ್ಕೆ ಇನ್ನೂ ಬೇಕಣಕ್ಕ. ಇವ್ರು ತಗ ತೋರಿಸೋದು ಎಷ್ಟು ವಾಸಿ. ಮತ್ತು ನನಗೂ ದಿನ ಒಂದು ಅರ್ಧ ಲೀಟ್ರ್ ಕೊಡ್ತೀನಪ್ಪ. ನಾನು ಇದ್ರಾಗೆ ನನಗೆ ಟಾಪ್ ಲೆವೆಲ್ಲು ಬಿಸ್ನೆಸ್ ಮಾಡ್ಕೊಬಿಡ್ತೀನಿ. ಅಯ್ಯೋ ಇದೆಲ್ಲ ಬುದ್ಧು ಅಕ್ಕನ ಆಶೀರ್ವಾದ. ಬುದ್ಧು ಅಕ್ಕನ ಹೊಸ ಇರೋ ಗಂಟ ನನಗೆ ಏನು ಯೋಚನೆ ಇಲ್ಲ. ಕಾಸು ಗೀಸ್ಗೆ ಹಿಂಗೆ ಒಬ್ಬರೇ ಕಸ್ಟಮರ್ ಸಿಕ್ಬಿಟ್ರೆ ಕದ್ಕೊಬಂದು ಹಾಲು ಹಾಕ್ಬಿಟ್ಟು ರಾಜ ಮಹಾರಾಜ ಆಗೋಗ್ಬಿಡ್ತೀನಿ ನಾನಂತಂದ್ರೆ. ಇದೇ ನೀ ಸರಿ, ಒಪ್ಕೊಂಡೇನಿ ನೀವು ಬಿಡೋಣ. ಓ ನೀವು ದಿನ ತಗೋತೀನಿ ಅಂತ ಹೇಳಿದ್ರೆ ತಂದು ಹಾಕ್ತೀನಿ ಕಣಕ್ಕ. ನೀವು ದಿನ ತಗೋತೀರಾ? ತಗೋತೀನಿ, ದಿನ ತಗೋತೀನಿ ನಾನು. ಅರ್ಧ ಲೀಟ್ರ್ ಬೇಕೇ ಬೇಕು. ನನ್ನ ಮೊಮ್ಮಕ್ಕಳು ಮಕ್ಕಳು ಎಲ್ಲ ಮನೆಗೆ ಅವರಲ್ಲ, ಎಲ್ಲರಿಗೂ ಸೇರಿ ಕಾಪಿನೇ ಕುಡಿಯೋದು. ಎಲ್ಲರಿಗೂ ಬೇಕೇ ಬೇಕಾಯ್ತದೆ. ಆಯ್ತು ಹೇಳಕ್ಕ, ಆಯ್ತು ತಂದು ಹಾಕ್ತೀನಿ ಬಿಡಕ್ಕ. ಇಬ್ರಿಗೂ ತಂದು ಹಾಕ್ತೀನಿ. ಅದ್ರಾಗ ಏನಪ್ಪ ನಿಮಗೂ ವಯಸ್ಸಾಗೈತೆ. ಅಕ್ಕ ಒಂದು ₹2-3 ಸ್ಯಾನೆ ತಗೋತೀನಿ, ಏನು ಬೇಜಾರಿಲ್ಲ ತಾನೆ. ಹೋಗಿ ಬರೋಕ್ಕೆ ಎಲ್ಲ ನನಗನ ಸ್ಕೂಟ್ರದಕ್ಕೆ ಪೆಟ್ರೋಲ್ ಕಾಸು ಆಯ್ತದೆ ಅಂತ ಅಷ್ಟೇನೆ. ಸೊಳಿನಾಗ ಅಷ್ಟು ದೂರ ಹೋಗ್ಬಿಟ್ಟು ಬತ್ತೀಗ ಕೊಡಕ್ಕಿಲ್ಲ ಅಂತ ಹೇಳಕ್ಕಾಯ್ತದೇನಪ್ಪ? ಕೊಡ್ತೀನಿ ಹೇಳು, ಕೊಡ್ತೀನಿ. ಹೋಗ್ಬಿಟ್ಟು ತಗೊಂಬಿಟ್ಟು ಬಾ. ನಾಳೆಯಿಂದ ನನಗೂ ಅರ್ಧ ಲೀಟ್ರ್ ದಿನ ಬೆಳಿಗ್ಗೆ ಹಾಕ್ಬಿಡಪ್ಪ. ಸರಿ ಕಣಕ್ಕ, ಆಯ್ತು. ಅಯ್ಯೋ ಇನ್ನೂ ವ್ಯಾಪಾರ ಜಾಸ್ತಿ ಆಗಲಿ. ಇನ್ನೂ ಫುಲ್ಲು ಶಾನೆ ಆಗಬೇಕು. ನನ್ನ ವ್ಯಾಪಾರ ಫುಲ್ಲು ಶಾನೆ ಆದರೆ ಸೂಪರಾಗಿರ್ತದೆ. ಅಷ್ಟೇನೆ, ಇನ್ನೂ ಜಾಸ್ತಿ ಮಾಡ್ಕೋಬೇಕು. ಇವನು ಅಳಿಯಂಗೆ ಒಳ್ಳೆ ಬುದ್ಧಿ ಐತೆ. ಇವ್ರ ಅತ್ತೆಗೆ ನೆನೆಯ ಅಂತ ಹೇಳ್ಕೊಳ ಅಂತ ಒಳ್ಳೆ ಬುದ್ಧಿ ಇಲ್ಲ ಅಲ್ವೇ? ನೋಡು ಪಾಪ ಮಂತಕ್ಕೆ ಏನೇ ತಂದು ಕೊಡ್ತಾನೆ. ಪಾಪ ಒಳ್ಳೆ, ನನಗಾಗಲಿ 1 ತಿಂಗಳಿಂದನೂ ತಂದು ಕೊಡ್ತಾನೆ. ಹೌದೇ? ಬುಡತ್ತಾಗೆ ಹೆಂಗು ಸೊಳಿನಾಗ ಹೋಗಕ್ಕೆ ಹಾಕಿಲ್ಲ, ಏನೂ ಇಲ್ಲ. ಹೆಂಗೋ ತಂದು ಕೊಟ್ರೆ ನಮಗೂ ಮೇಲೆ ನೆನೆಯ. ನಾನು ಹೇಳಿದ್ದೀನಲ್ಲ, ನಾಳೆಯಿಂದ ಹಾಕಿಸ್ಕೊತೀನಿ ನಾನು. ಹಾಕಿಸ್ಕೊಳಕ್ಕ. ಸರಿ, ಹೆಂಗೋ ಕೆಲಸ ಐತೆ.